ಟೈಪ್ 2 ಡಯಾಬಿಟಿಸ್ ಮೆಲೈಟಸ್ ಇದು ನಾವು ಯೂಶಲಿ ವಯಸ್ಕರಲ್ಲಿ ನೋಡ್ತೀವಿ, 40 ಅಥವಾ 60 ವಯಸ್ಸಿನ ಮೇಲ್ಪಟ್ಟವರಲ್ಲಿ ನೋಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಚಿಕ್ಕ ವಯಸ್ಸಿನವರಲ್ಲ, ಅಂದ್ರೆ 20-30 ವಯಸ್ಸಿಗೆ ಕೂಡ ಡಯಾಬಿಟಿಸ್ ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಇದರಲ್ಲಿ ಇನ್ಸುಲಿನ್ ಲೆವೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಆದ್ರೆ ಸಾಕಷ್ಟು ಮಟ್ಟದಲ್ಲಿ ಆಗ್ತಾ ಇರಲ್ಲ, ಅಥವಾ ಗ್ಲೂಕೋಸ್ ಅಪ್ಟೇಕ್ ಪೆರಿಫೆರಲ್ ಇದರಲ್ಲಿ ಟಿಶ್ಯೂಸ್ ಅಲ್ಲಿ ಸರಿಯಾಗಿ ಆಗ್ತಿರೋದಿಲ್ಲ, ಅಥವಾ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ. ಸೊ ಇಂಥವರಲ್ಲಿ ನಾವು ಟೈಪ್ 2 ಡಯಾಬಿಟಿಸ್ ಅನ್ನ ನಾವು ನೋಡ್ತೀವಿ. ಸೊ ಇಂಥವರಿಗೆ ನಾವು ಮಾತ್ರೆಗಳನ್ನ ಕೊಡಬಹುದು, ಅಥವಾ ಮಾತ್ರೆ ಜೊತೆಗೆ ಇನ್ಸುಲಿನ್ ಅನ್ನ ಕೊಡಬಹುದು, ಅಥವಾ ಎರಡನ್ನೂ ತೆಗೆದುಕೊಳ್ಬಹುದು. ಸೊ ಇದನ್ನ ನಾವು ಅವರ ಶುಗರ್ ಲೆವೆಲ್ಸ್ ಎಷ್ಟಿದೆ ಅಂತ ನೋಡಿ ನಾವು ಅವರಿಗೆ ಈ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗಿದೆ. ಇನ್ನು ಡಯಾಬಿಟಿಸ್ಗೆ ಕಾರಣ ಹಲವಾರು ಇವೆ. ಇದರಲ್ಲೂ ಕೂಡ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿ ಇಲ್ಲದೆ ಇದ್ರೆ, ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಮ್ಮಿ ಇದ್ರೆ, ನಾವು ಸೇವಿಸ್ತಕ್ಕಂಥ ಆಹಾರ ಏನಿದೆ, ಆಹಾರ ಪದ್ಧತಿ ಸರಿ ಇಲ್ಲ ಅಂತಂದ್ರೆ, ಈ ತುಂಬಾ ಶುಗರ್ಸ್ ಅನ್ನ ಸೇವನೆ ಮಾಡ್ತಕ್ಕಂಥದ್ದು, ಅಥವಾ ಫ್ಯಾಟ್ ಕಂಟೆಂಟ್ ಇರತಕ್ಕಂಥದ್ದನ್ನ ತುಂಬಾ ಜಾಸ್ತಿ ಸೇವೆ ಮಾಡ್ತಕ್ಕಂಥದ್ದು, ಸೊ ನಾವು ಬೊಜ್ಜು ಬೆಳೆಸ್ಕೊಳ್ಳೋದು, ಸೊ ಒಬೆಸಿಟಿ ಜಾಸ್ತಿ, ಇವೆಲ್ಲ ಆದಾಗ, ಅಥವಾ ಜೀನ್ಸ್ ಕೂಡ ಇದಕ್ಕೆ ಡಯಾಬಿಟಿಸ್ಗೆ ಅಸೋಸಿಯೇಟ್ ಆಗಿದೆ. ಸೊ ಇವೆಲ್ಲ ಕಾರಣಗಳಿಂದ ಡಯಾಬಿಟಿಸ್ ಬರ್ತಕ್ಕಂಥ ಚಾನ್ಸಸ್ ಇವೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಹಲವಾರು ಇದೆ. ನಾವು ಟ್ಯಾಬ್ಲೆಟ್ ಗಳನ್ನ ಯೂಸ್ ಮಾಡಬಹುದು. ಡಯಾಬಿಟಿಸ್ಗೆ ಓರಲ್ ಹೈಪೋಗ್ಲೈಸೆಮಿಕ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಸಾಕಷ್ಟು ಮಟ್ಟಗಳಲ್ಲಿ ಈಗ ಹೊಸ ಟ್ಯಾಬ್ಲೆಟ್ ಗಳು ಕೂಡ ಬಂದಿವೆ. ಹೊಸ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಕೂಡ ನಮಗೆ ಈಗ ಡಯಾಬಿಟಿಸ್ಗೆ ಬಂದಿವೆ. ಇದರಲ್ಲಿ ಟ್ಯಾಬ್ಲೆಟ್ ಗಳು ಯಾವಾಗ ಕಂಟ್ರೋಲ್ ಬರೋದಿಲ್ಲ, ಒಂದು ಟ್ಯಾಬ್ಲೆಟ್ ಅಥವಾ 2 ಟ್ಯಾಬ್ಲೆಟ್ ಕೊಡ್ತೀವಿ, 3 ಟ್ಯಾಬ್ಲೆಟ್ ಅದರಲ್ಲಿ ಕಂಟ್ರೋಲ್ ಬರೋದಿಲ್ಲ, ಆಗ ಜೊತೆಗೆ ಇನ್ಸುಲಿನ್ ಅನ್ನ ಕೂಡ ಹಾಕ್ತಿವಿ. ಇದರಲ್ಲೂ ನಮಗೆ ಶಾರ್ಟ್ ಆಕ್ಟಿಂಗ್ ಅಥವಾ ಇಂಟರ್ಮೀಡಿಯೇಟ್ ಆಕ್ಟಿಂಗ್ ಅಥವಾ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ಸ್ ಅಂತ ಕೂಡ ಇವೆ. ಸೊ ಇನ್ಸುಲಿನ್ ಗಳನ್ನು ಕೂಡ ನಾವು ಕೊಡ್ತೀವಿ. ಇದಕ್ಕೆ ಕೆಲವಾರು ಡಯಾಬಿಟಿಸ್ ಅಲ್ಲಿ ಸರ್ಜರಿಗಳು ಕೂಡ ಕೆಲಸ ಮಾಡಿವೆ. ಯಾಕಂದ್ರೆ ತುಂಬಾ ಈಗ ಒಬಿಸ್ ಇದ್ದಾಗ ಆ ಒಬೆಸಿಟಿ ಕಮ್ಮಿ ಮಾಡೋದಕ್ಕೆ ಸರ್ಜರಿ ಮಾಡಿಕೊಂಡಿದ್ದಾದ್ಮೇಲೆ ಬೇರಿಯಾಟ್ರಿಕ್ ಸರ್ಜರಿ ಇರ್ಬೋದು, ಅಥವಾ ಬೇರೆ ತರನಾದ ಸರ್ಜರಿಗಳಿರ್ಬೋದು, ಆಗ ಡಯಾಬಿಟಿಸ್ ಪೂರಾ ಕ್ಯೂರ್ ಆದದ್ದು ಕೂಡ ಇದೆ. ಇನ್ನು ಜೊತೆಗೆ ಕೆಲವಾರು ಟ್ಯೂಮರ್ಸ್ ಗಳಿದ್ರೆ, ಈಗ ಇನ್ಸುಲಿನೋಮಾ ಅಂತ ಹೇಳ್ತೀವಿ. ಸೊ ಇವೆಲ್ಲ ಈ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಅಲ್ಲಿ ಟ್ಯೂಮರ್ಸ್ ಇದ್ದಾಗ ಕೂಡ ಅದನ್ನು ಕೂಡ ನಾವು ಸರ್ಜರಿ ಮಾಡಿ ಸರಿಪಡಿಸಬಹುದಾಗಿದೆ. ಸೊ ಡಯಾಬಿಟಿಸ್ ಪೂರ್ಣವಾಗಿ ಗುಣಮುಖ ಆಗ್ಬೋದು. ಹಾಗೆ ನಮ್ಮ ಈ ಒಬೆಸಿಟಿ ಅಥವಾ ಏನಾದ್ರೂ ನಮ್ಮ ದೇಹದ ತೂಕ ತುಂಬಾ ಜಾಸ್ತಿ ಆಗಿದ್ದಾಗ ಈ ಡಯಾಬಿಟಿಸ್ ಅನ್ನ ನಾವು ರಿವರ್ಸ್ ಕೂಡ ಮಾಡಬಹುದು. ಯಾವಾಗ ಅಂದ್ರೆ ನಮ್ಮ ತೂಕವನ್ನ ಇಳಿಸ್ಕೊಂಡಾಗ ನಮಗೆ ಆಗ ರಿಕ್ವೈರ್ಮೆಂಟ್ ಕೂಡ ಕಮ್ಮಿ ಆಗುತ್ತೆ, ಆಗ ನಾವು ಶುಗರ್ ಕೂಡ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ನಾವು ರಿವರ್ಸ್ ಕೂಡ ಮಾಡಬಹುದು. ಸೊ ಡಯಾಬಿಟಿಸ್ ನ ನಾವು ಸಾಕಷ್ಟು ಮಟ್ಟದಲ್ಲಿ ಒಂದು ಕಾಂಪ್ರಹೆನ್ಸಿವ್ ಆಗಿ ಒಂದು ಟ್ರೀಟ್ಮೆಂಟ್ ಅಪ್ರೋಚ್ ಅನ್ನ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಬರೀ ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಸಾಕಾಗಲ್ಲ, ಅಥವಾ ಇನ್ಸುಲಿನ್ ತೆಗೆದುಕೊಂಡ್ರೆ ಸಾಕಾಗಲ್ಲ. ಇದರಲ್ಲಿ ಹಲವಾರು ಆಯಾಮಗಳಿವೆ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಮಾಡಿಫೈ ಮಾಡ್ಕೋಬೇಕು, ಅದರ ಜೊತೆಗೆ ಸೇವಿಸ್ತಕ್ಕಂಥ ಆಹಾರವನ್ನ ನಾವು ಸರಿ ಮಾಡ್ಕೋಬೇಕು. ಅದಾದ್ಮೇಲೆ ಟ್ಯಾಬ್ಲೆಟ್ಸ್ ಮತ್ತೆ ಇನ್ಸುಲಿನ್ ಅಥವಾ ಏನಾದ್ರು ಅವಶ್ಯಕತೆ ಇದ್ರೆ ಅದನ್ನ ತೆಗೆದುಕೊಳ್ಬೇಕು. ರೆಗ್ಯುಲರ್ ಆಗಿ ಫಾಲೋ ಅಪ್ ಕೂಡ ಇರಬೇಕು, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಇಲ್ಲ ಅಂತಂದ್ರೆ, ಸೊ ಶುಗರ್ಸ್ ತುಂಬಾ ವೇರಿಯೇಷನ್ ಆಗಿ ಇದು ನಮಗೆ ಮುಂದಿನ ದಿನಗಳಲ್ಲಿ ಕಾಂಪ್ಲಿಕೇಶನ್ಸ್ ಕೂಡ ಆಗುವಂತ ಚಾನ್ಸಸ್ ಇದೆ.